ಹುಣಸೂರಿನಲ್ಲಿ ಹನುಮ ಜಯಂತಿ ಅಂಗವಾಗಿ ಆಯೋಜಿಸಿದ ಉತ್ಸವ ಮೆರವಣಿಗೆಗೆ ಮಂಜುನಾಥ ಸ್ವಾಮಿ ದೇವಾಲಯದ ಆವರಣದ ಬಳಿ ಗಾವಡಗೆರೆ ಮಠದ ನಟರಾಜ ಸ್ವಾಮೀಜಿ, ಸಾಂಬ ಸದಾಶಿವ ಸ್ವಾಮೀಜಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಗೈದು ಚಾಲನೆ ನೀಡಿದರು. ಹನುಮಂತೋತ್ಸವ ಸಮಿತಿಯ ಅಧ್ಯಕ್ಷ ವಿಎನ್ ದಾಸ್, ಪ್ರಧಾನ ಕಾರ್ಯದರ್ಶಿ ಅನಿಲ್, ಸಮಿತಿ ಪದಾಧಿಕಾರಿಗಳಾದ ಗಿರೀಶ್, ಚಂದ್ರಮೌಳಿ, ಗೌರವಾಧ್ಯಕ್ಷ ಎಚ್‌ಮೈ ಮಹದೇವ್, ಬಿಜೆಪಿ ತಾಲೂಕು ಅಧ್ಯಕ್ಷ ಕಾಂತರಾಜ್, ಮಾಜಿ ಅಧ್ಯಕ್ಷ ಹನಗೋಡು ಮಂಜುನಾಥ್, ವಕೀಲರಾದ ಲಕ್ಷ್ಮೀಕಾಂತ್, ಸುಧಾಕರ್, ಪ್ರಕಾಶ್ ಸಿಂಘ್ವಿ, ನಮೋ ಯೋಗಿಗಿರಿ ಸೇರಿದಂತೆ 100ಕ್ಕೂ ಹೆಚ್ಚು ಯುವಕರು ಭಾಗವಹಿಸಿದರು. ಮೆರವಣಿಗೆಯು ಮಾರುತಿ ಪೆಟ್ರೋಲ್ ಬಂಕ್, ಬಸ್ ನಿಲ್ದಾಣ ಮಾರ್ಗವಾಗಿ ಸರಸ್ವತಿಪುರಂ, ಕರಿಗೌಡರ ಬೀದಿ, ಮೋಚಿ ಬೀದಿ, ಗಣೇಶ ಗುಡಿ ರಸ್ತೆ, ಧಾವಣಿ ಬೀದಿ, ಕಾಫಿ ವರ್ಕ್ ರಸ್ತೆ ಮಾರ್ಗವಾಗಿ ಮುನೇಶ್ವರ ಕಾವಲ್ ಮೈದಾನಕ್ಕೆ ಆಗಮಿಸಿತು. ಮೆರವಣಿಗೆ ಮನೆ ಬಳಿಗೆ ಬಂದಾಗ ಭಕ್ತರು ಪೂಜೆ ಸಲ್ಲಿಸಿ ಧನ್ಯತಾ ಭಾವ ಮೆರೆದರು. ಯಾವುದೇ ಅವಘಡ ಸಂಭವಿಸದಂತೆ ಪೊಲೀಸರು ಬಂದೋಬಸ್ತ್ ಏರ್ಪಡಿಸಿದರು. ಈ ವೇಳೆ ಮಾತನಾಡಿದ ನಟರಾಜ ಸ್ವಾಮೀಜಿ, ರಾಜ್ಯದ ಭಕ್ತರ ಗಮನ ತನ್ನತ್ತ ಸೆಳೆಯುವ ರೀತಿಯಲ್ಲಿ ಡಿಸೆಂಬರ್ 4ರಂದು ಹುಣಸೂರು ನಗರದಲ್ಲಿ ಹನುಮ ಜಯಂತಿ ಮೆರವಣಿಗೆ ನಡೆಯುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಹನುಮ ಭಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಹನುಮಾನ್ ಜಯಂತಿ ವಿಶೇಷವಾಗಿ ನಾಳೆ ಎಲ್ಲ ಅನಿಷ್ಟಗಳನ್ನ ಹೋಗಲಾಡಿಸಿ ಅವನು ಧೀಶಕ್ತಿ ಬಂತು ಅಂದರೆ ಇಡೀ ಪರ್ವತದಷ್ಟಿರ್ತಕ್ಕಂಥ ಕಪ್ಪು ಕಲೆಗಳನ್ನು, ದುಷ್ಟ ಶಕ್ತಿಗಳನ್ನು, ಎಲ್ಲ ಶಕ್ತಿಗಳನ್ನು ಹೋಗಲಾಡಿಸುವ ಧೀಶಕ್ತಿ ಅಂತಿದ್ರೆ ಅದು ಹನುಮಾನ್ ಶಕ್ತಿ. ಅಂತ ಹನುಮಾನ್ ಶಕ್ತಿಯ ವರ್ಷ ಈ ಹನುಮ ಜಯಂತಿ ಉತ್ಸವ ಈ ಭಾಗದ ಸಂತಸ, ಸಡಗರ, ಸಂಭ್ರಮವನ್ನು ಉಂಟು ಮಾಡ್ತದೆ. ಈ ಹಬ್ಬ ಈ ಭಾಗದ ಸಂತೋಷದ ಹಬ್ಬ. ಎಲ್ಲ ಜನರನ್ನು ಮೇಳೈಸಿ ವರ್ಗ, ವರ್ಣ, ಜಾತಿ, ಜನಾಂಗ, ಭೇದ ಭಾವವನ್ನು ಮೀರಿ ಸಮಸ್ತ ಹಿಂದುತ್ವವನ್ನು ಪುನರೀಕರಿಸುವ ಈ ಹಬ್ಬ ಈ ಭಾಗದ ಜನದರಿಯಾಗಿ ನಡೆಸಿಕೊಂಡು ನಮ್ಮ ಸಮಿತಿಯವರು, ಹಿಂದೂ ಜಾಗರಣ ನಮ್ಮ ಈ ಸಂಸ್ಥೆಯವರು ಪ್ರತಿಯೊಂದು ವರ್ಷದಿಂದ ವರ್ಷಕ್ಕೆ ಭಾಳ ವಿಶೇಷವಾದ ಕಾರ್ಯಕ್ರಮಗಳನ್ನ, ಎಲ್ಲ ಸಂತರುಗಳನ್ನ, ಜನಪ್ರತಿನಿಧಿಗಳನ್ನ, ಗೌರವಾನ್ವಿತ ನಾಳಿನ ದಿನ ಉತ್ಸವಕ್ಕೆ ಎಲ್ಲರೂ ಬರ್ತಾರೆ. ಶಾಸಕರು ಬರ್ತಾರೆ, ಲೋಕಸಭಾ ಸದಸ್ಯರು ಬರ್ತಾರೆ, ಮಾಜಿಯವರು ಬರ್ತಾರೆ, ಹಾಲಿಯವರು ಬರ್ತಾರೆ. ಜೊತೆಗೆ ಈ ಭಾಗದ ಎರಡೂ ಸೇತು ಬಿಂದು, ಕೊಡಗು ಮತ್ತು ನಮ್ಮ ಮೈಸೂರಿನ ಕೇಂದ್ರ ಬಿಂದು, ಮುಂದೊಂದು ದಿನ ನಾಡ ಹಬ್ಬ ಆಚರಿಸುವ ರೀತಿ ನಮ್ಮ ಹನುಮಂತೋತ್ಸವ ನಡೀತದೆ. ಈ ಹನುಮ ಜಯಂತ್ಯೋತ್ಸವ ವಿಶೇಷವಾಗಿ ಅರಮನೆಯ ಆವರಣದಲ್ಲಿ ನಡೆಯುವ ಹನುಮಂತ ಜಯಂತ್ಯೋತ್ಸವಕ್ಕಿಂತ ಈ ಹನುಮ ಜಯಂತ್ಯೋತ್ಸವ ವರ್ಷಂಪ್ರತಿ ಹುಣಸೂರಿನ ನಮ್ಮ ಈ ಬಳಗ ವಿಶೇಷವಾಗಿ ಕಾಯ, ವಾಚ, ಮನಸ್ಸ ಎಲ್ಲರನ್ನೂ ಒಳಗೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇವತ್ತು ಪ್ರತಿಷ್ಠಾಪನಾ ಕಾರ್ಯ, ಇವತ್ತಿನ ಮೂರ್ತಿಯನ್ನು ಪೂಜೆ ಮಾಡಿ ವಿಶೇಷ ದಿನ ತಗೊಂಡೋಗಿ ನಾಡಿದ್ದು ಇದನ್ನು ಹೇಗೆ ಅದು ವಿಶೇಷ ಹಬ್ಬ 4ನೇ ತಾರೀಕು ದತ್ತ ಜಯಂತಿ ಇದೆ, ಹನುಮ ಜಯಂತಿ ಇದೆ. ವಿಶೇಷವಾಗಿ ಈ ಭಾಗದ ಎಲ್ಲರ ಅರಿಷ್ಟಗಳನ್ನ ಹೋಗಲಾಡಿಸಿ ಅವನ ಆಶೀರ್ವಾದ, ಅನುಗ್ರಹ ಶಕ್ತಿ ಎಲ್ಲರಿಗೂ ಇದೆ ಅಂತ ಹನುಮಂತೋತ್ಸವ ಅಂದರೆ ಸಂತೋಷ, ಸಂಭ್ರಮವನ್ನು ಹಂಚುವ ಹಬ್ಬ ಅನ್ನುವ ರೀತಿ ಜನಜನಿತವಾಗಿದೆ. ಈ ಹಬ್ಬಕ್ಕೆ ಎಲ್ಲರ ಸಲಹೆ ಸಹಕಾರ, ಎಲ್ಲ ಅಧಿಕಾರಿಗಳು, ಗಣ್ಯಮಾನ್ಯರು, ಜೊತೆಗೆ ಈ ಎಲ್ಲ ಜನದಲ್ಲಿ ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರಿಗೆ
ಬಾಲರಿಂದ ಹಿಡಿದು ವೃದ್ಧರವರೆಗೆ, ತಾಯಿಂದ್ರಿಂದ ಹಿಡಿದು ಹೆಣ್ಮಕ್ಳವರೆಗೆ ಎಲ್ಲರೂ ಸಹ ಮನೆ ಮನೆ ಹಬ್ಬವನ್ನು ಆಚರಿಸುವ ರೀತಿ ನಾವು ಹುಡುಗರಲ್ಲಿ ಮಾಡ್ತಾ ಇರೋದು ಎಲ್ಲರಿಗೂ ಸಂತೋಷವಾಗುತ್ತದೆ. ಎಲ್ಲರೂ ಭಾಗಿಗಳಾಗಿ ಎಲ್ಲರೂ ಪಾಲ್ಗೊಳ್ಳಿ, ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ನಿಮ್ಮೆಲ್ಲರ ಪಾತ್ರ ಇರಬೇಕು ಅಂತ ಹೇಳ್ತಾ, ದಯಾಮಯನಾದ ಹನುಮಾನ್ ಶಕ್ತಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಈ ಜೈ ಹನುಮಾನ್, ಜೈ ಶ್ರೀರಾಮ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.